4ನೇ ತರಗತಿ ಕನ್ನಡ. ಕಲಿಕಾ ಫಲ 6. ಚಟುವಟಿಕೆ 1. ಆಡಿ ನಲಿಯೋಣ, ಅನುಭವ ಬರೆಯೋಣ. ಹಾಡನ್ನು ಓದು, ಸಾಮೂಹಿಕವಾಗಿ ಆಡಿ, ಪ್ರಶ್ನೆಗಳಿಗೆ ಉತ್ತರವನ್ನು ಬರೆ. ಪ್ರಶ್ನೆ: ಈ ಆಟದ ಹೆಸರೇನು? ಈ ಆಟದ ಹೆಸರು ರತ್ತೋ ರತ್ತೋ. ಪ್ರಶ್ನೆ: ನೀನು ಈ ಆಟವನ್ನು ಆಡಿರುವೆಯಾ? ಹೌದು. ಪ್ರಶ್ನೆ: ಈ ಆಟವನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಆಡು. ಆಟದ ಅನುಭವವನ್ನು ಬರೆ. ರತ್ತೋ ರತ್ತೋ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ. ಅಮ್ಮನ ಸೀರೆ ಮಡಚಲಾರೆ, ಅಪ್ಪನ ರೊಕ್ಕ ಎಣಿಸಲಾರೆ. 16 ಎಮ್ಮೆ ಕಾಯಲಾರೆ, ಬೈಟ್ ಗುಬ್ಬಿ ಬಾಳೆ ಕಂಬ, ಕುಕ್ಕರ್ ಬಸವಿ ಊರ್ ಬಸವಿ ಎಂದು ಹಾಡನ್ನು ಆಡುತ್ತಾ ನನ್ನ ಸ್ನೇಹಿತರೊಂದಿಗೆ ನಾನು ಈ ಆಟವನ್ನು ಆಡುತ್ತಿರುತ್ತೇನೆ. ಈ ಆಟದಲ್ಲಿ ಆಟಗಾರರನ್ನು ಬಂಧಿಸಿ ಅವರಿಂದ ಅನಿಸಿಕೆ ಅಭಿಪ್ರಾಯ ಕೇಳುವ ಈ ಆಟ ತುಂಬಾ ಆಸಕ್ತಿ ಮತ್ತು ಕುತೂಹಲ ಭರಿತವಾಗಿರುತ್ತದೆ. ತುಂಬಾ ಜನ ಮಕ್ಕಳು ಸೇರಿ ಈ ಆಟ ಆಡುವುದರಿಂದ ಹೆಚ್ಚು ಖುಷಿ ಅನುಭವ ಸಿಗುತ್ತದೆ. ಚಿತ್ರ ನೋಡಿ ಚರ್ಚಿಸಿ ಬರೆ. ಚಿತ್ರ: ಈ ಆಟದ ಹೆಸರು ಹಗ್ಗ ಜಗ್ಗಾಟ. ಆದರೆ ಈ ಚಿತ್ರದಲ್ಲಿ ಮಕ್ಕಳು ಹಗ್ಗದ ಬದಲಾಗಿ ಕೈಯನ್ನು ಬಳಸಿ ಆಟವಾಡುತ್ತಿದ್ದಾರೆ. ಇದು ಬಲ ಪ್ರದರ್ಶನದ ಆಟವಾಗಿದೆ. 2 ತಂಡಗಳಲ್ಲಿ ಸಮಾನ ಸಂಖ್ಯೆಯ ಆಟಗಾರರಿದ್ದು, ಯಾವ ತಂಡದವರು ನಿರ್ದಿಷ್ಟ ರೇಖೆಯನ್ನು ಎದುರಾಳಿ ತಂಡದವರು ತಲುಪುವಂತೆ ಮಾಡುತ್ತಾರೋ ಆ ತಂಡ ಆಟದಲ್ಲಿ ಗೆದ್ದಂತೆ. ಗೆಳೆಯರೊಂದಿಗೆ ಸೇರಿ ಆಡುವ ಆಟಗಳ ಹೆಸರನ್ನು ಬರೆ. ಚಿನ್ನಿದಾಂಡು, ಕಣ್ಣಾ ಮುಚ್ಚಾಲೆ, ಗೋಲಿ, ಲಗೋರಿ, ಮರಕೋತಿ ಆಟ, ಕುಂಟೆಬಿಲ್ಲೆ ಇತ್ಯಾದಿ. ನಿನ್ನ ಗೆಳೆಯರನ್ನು ಆಟಕ್ಕೆ ಕರೆದಾಗ ಅವರು ಬರದಿದ್ದರೆ ನಿನಗೆ ಏನನಿಸುತ್ತದೆ? ನನಗೆ ಬೇಸರವಾಗುತ್ತದೆ, ಏಕೆಂದರೆ ನಾನೊಬ್ಬನೇ ಆಟವಾಡುವುದು ನನಗೆ ಸಂತೋಷ ಉಂಟು ಮಾಡುವುದಿಲ್ಲ. ಪ್ರಶ್ನೆ: ಆಟಕ್ಕೆ ನಿನ್ನನ್ನು ಸೇರಿಸಿಕೊಳ್ಳದಿದ್ದರೆ ಏನನಿಸುತ್ತದೆ ಬರೆ. ನನಗೆ ತುಂಬಾ ಬೇಸರವಾಗುತ್ತದೆ. ಸ್ನೇಹಿತರೊಂದಿಗೆ ಆಟವಾಡುವುದೆಂದರೆ ನನಗೆ ತುಂಬಾ ಇಷ್ಟ. ಆದ್ದರಿಂದ ಅವರು ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳಲು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಟದಲ್ಲಿ ಗೆದ್ದಾಗ ಅಥವಾ ಸೋತಾಗ ನಿನಗೆ ಏನನಿಸುತ್ತದೆ? ಯಾವುದೇ ಆಟದಲ್ಲಿ ಗೆದ್ದಾಗ ನನಗೆ ತುಂಬಾ ಖುಷಿಯಾಗುತ್ತದೆ. ಇದೇ ರೀತಿ ಬೇರೆ ಬೇರೆ ಆಟಗಳಲ್ಲಿ ಸಹ ಗೆಲ್ಲಬೇಕು ಎನ್ನುವ ಆತ್ಮವಿಶ್ವಾಸ ಬರುತ್ತದೆ. ಆಟದಲ್ಲಿ ಸೋತಾಗ ತುಂಬಾ ಬೇಸರವಾಗುತ್ತದೆ. ಆಟದಲ್ಲಿ ಸೋತು ಬೇಸರದಲ್ಲಿರುವ ನಿನ್ನ ಗೆಳೆಯನನ್ನು ಹೇಗೆ ಸಮಾಧಾನಪಡಿಸುವೆ? ಯಾವುದೇ ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವಂತೆ ಮುಂದಿನ ಬಾರಿ ಗೆಲ್ಲಲು ಹೆಚ್ಚಿನ ಪರಿಶ್ರಮದಿಂದ ಪ್ರಯತ್ನಿಸುವಂತೆ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನಾಡುವುದರ ಮೂಲಕ ನನ್ನ ಗೆಳೆಯನ ಬೇಸರವನ್ನು ಮರೆಸಲು ಪ್ರಯತ್ನಿಸುತ್ತೇನೆ. ಚಟುವಟಿಕೆ 2: ಆಡಿ ನಲಿದು ಬರೆಯೋಣ. ಈ ಹಾಡನ್ನು ಎಲ್ಲರೂ ಸಾಮೂಹಿಕವಾಗಿ ಆಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆ. ಹಾಡು: ವಂದಿಸು, ಆನಂದಿಸು. ಇಲ್ಗ್ಯಾಕೆ, ಇಲ್ಲಿಗೆ ಏಕೆ, ಬಂತು, ಬಂದಿತು, ಕೊಬ್ರಿ, ಕೊಬ್ಬರಿ, ಮಕ್ಳಿಗೆಲ್ಲ, ಮಕ್ಕಳಿಗೆಲ್ಲ, ಹಂಚೋಡಿ, ಹಂಚಿತು, ಓಡೋಯ್ತು, ಹೋಯಿತು. ಪ್ರಶ್ನೆ: ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರ ಬೆನ್ನ ಮೇಲೆ ಕುಳಿತು ಆನೆ ಬಂತೊಂದಾನೆ ಆಟ ಆಡಿ ಅನುಭವ ಬರೆ. ನನ್ನ ತಂದೆ ನನ್ನನ್ನು ಅವರ ಬೆನ್ನ ಮೇಲೆ ಕೂರಿಸಿಕೊಂಡು ಆನೆ ಬಂತೊಂದಾನೆ ಯಾವೂರಾನೆ ಎಂದು ಹೇಳುತ್ತಾ ನಮ್ಮ ಮನೆಯಲ್ಲಿ ಎಲ್ಲಾ ಕಡೆ ಆಡಿಸುತ್ತಾರೆ. ಇದು ನನಗೆ ಆನೆಯ ಮೇಲೆ ಕುಳಿತಿದ್ದೇನೆ ಎನ್ನುವಂತೆ ಭಾಸವಾಗಿ ತುಂಬಾ ಆನಂದ ಪಡುತ್ತೇನೆ. ಹಿರಿಯರಿಂದ ಒಂದು ಜಾನಪದ ಹಾಡನ್ನು ಹೇಳಿಸು. ಅವರು ಹೇಳಿದಂತೆ ಬರೆದು ಸ್ನೇಹಿತರೆದುರು ಹಾಡು. ಜಾನಪದ ಗೀತೆ: ನೀನು ಬರೆದು ತಂದ ಹಾಡಿನಲ್ಲಿ ಆಡುಭಾಷೆಯ ಪದಗಳನ್ನು ಗುರುತಿಸು. ಆ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆ. ತೊಟ್ಲು, ತೊಟ್ಟಿಲು, ಕೂಸಿಗೆ, ಮಗುವಿಗೆ, ಬಾಳಾಗ, ಬಾಲಕನಿಗೆ, ದಿಟ್ಟಿ, ದೃಷ್ಟಿ. ಗ್ರಾಮೀಣ ಆಟಗಳನ್ನು ಆಡುವಾಗ ಬಳಸುವ ಹೇಳುವ ಒಂದು ಹಾಡನ್ನು ಸಂಗ್ರಹಿಸಿ ಬರೆ. ಕಣ್ಣ ಮುಚ್ಚೆ ಕಾಡೆಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಅಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಅಕ್ಕಿ ಹಿಡಿದುಕೊಳ್ಳಿ. ಚಟುವಟಿಕೆ 3: ಕಥೆಯನ್ನು ಓದಿ ತಿಳಿಯೋಣ. ಕೆಳಗೆ ನೀಡಲಾದ ಕಥೆ ಓದಿ ನಿನ್ನ ಅನುಭವ ಬರೆ. ಚಿತ್ರ: ಕಥೆ:
ನಾನು ತಿಳಿದಿದ್ದು. ಪ್ರಶ್ನೆ: ಕಲ್ಲನ್ನು ಕೊರೆದು ದೇವಸ್ಥಾನ ರಚನೆ ಮಾಡುವುದು ಏಕೆ ಸುಲಭವಲ್ಲ ಎನಿಸುತ್ತದೆ? ಕಲ್ಲನ್ನು ಕೊರೆದು ದೇವಸ್ಥಾನ ರಚನೆ ಮಾಡುವುದು ಸುಲಭವಲ್ಲ, ಏಕೆಂದರೆ ಕಲ್ಲನ್ನು ಒಡೆದು ದೇವಸ್ಥಾನ ರಚನೆ ಮಾಡುವುದು ಅತಿ ಸೂಕ್ಷ್ಮ ಕೆಲಸವಾಗಿರುವುದರಿಂದ ಹೆಚ್ಚಿನ ಸಮಯ, ಹಣ, ಪರಿಶ್ರಮ ಬೇಕಾಗುತ್ತದೆ. ಅಲ್ಲದೆ ಕೆತ್ತನೆ ಮಾಡುವಾಗ ಕಲ್ಲು ಒಡೆದು ಹೋದರೆ ಅಂದುಕೊಂಡ ಆಕಾರವನ್ನು ಕೊಡಲು ಸಾಧ್ಯವಿಲ್ಲ, ಅದನ್ನು ಮತ್ತೆ ಜೋಡಿಸಲು ಸಾಧ್ಯವಿಲ್ಲ. ಪ್ರಶ್ನೆ: ನಿನ್ನ ಊರಿನ ಸುತ್ತಮುತ್ತಲಿರುವ ಪ್ರಾಚೀನ ಸ್ಮಾರಕಗಳ ಹೆಸರು ಬರೆ, ಅವು ಹೇಗಿವೆ? ನನ್ನ ಊರು ಗುಂಡ್ಲುಪೇಟೆ. ಇಲ್ಲಿರುವ ಪ್ರಾಚೀನ ಸ್ಮಾರಕಗಳು: ಅಂಗಾಳ ವರದರಾಜ ದೇವಾಲಯ, ಗುಂಡ್ಲುಪೇಟೆ ರಾಮೇಶ್ವರ ದೇವಾಲಯ, ವಿಜಯಪುರ ಶ್ರೀ ಪರವಾಸು ದೇವಾಲಯ, ತ್ರಿಯಂಬಕಪುರ ಶ್ರೀ ತ್ರಿಯಂಬಕೇಶ್ವರ ದೇವಾಲಯ. ಇವು ಅದ್ಭುತವೆನಿಸುವಂತೆ ಸುಂದರವಾಗಿವೆ. ಪ್ರಶ್ನೆ: ನಿಮ್ಮೂರಿನ ಸ್ಮಾರಕಗಳ ಸಂರಕ್ಷಣೆಗೆ ಹೇಗೆ ಸಹಕರಿಸುವೆ? ನಾನು ನನ್ನ ಸ್ನೇಹಿತರ, ಕುಟುಂಬದವರ, ಗ್ರಾಮಸ್ಥರ ನೆರವಿನಿಂದ ಸ್ಮಾರಕಗಳ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡುತ್ತೇನೆ. ಸ್ಮಾರಕಗಳನ್ನು ಹಾಳು ಮಾಡುವವರ ವಿರುದ್ಧ ಮತ್ತು ಅತಿಕ್ರಮಣ ಮಾಡುವವರ ವಿರುದ್ಧ ಸಂಬಂಧಪಟ್ಟವರಿಗೆ ದೂರು ನೀಡುತ್ತೇನೆ. ಸ್ಮಾರಕಗಳ ರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪ್ರಯತ್ನಿಸುತ್ತೇನೆ. ಚಟುವಟಿಕೆ 4: ಚಿತ್ರ ನೋಡಿ ಮಾತನಾಡೋಣ. ಪ್ರವಾಹದ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಂಕಟದ ಈ ಚಿತ್ರವನ್ನು ಗಮನಿಸು. ಇದರ ಕುರಿತು ನಿನ್ನ ಗೆಳೆಯರೊಂದಿಗೆ ಮಾತನಾಡು, ಅಭಿಪ್ರಾಯ ಬರೆ. ಚಿತ್ರ: ನನ್ನ ಅಭಿಪ್ರಾಯ: ಈ ಚಿತ್ರದಲ್ಲಿ ಪ್ರವಾಹ ಉಂಟಾಗಿ ಮಕ್ಕಳು ಕುಡಿಯುವ ನೀರಿಗಾಗಿ ಸಂಕಟ ಪಡುತ್ತಿದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಂದಾಗ ಪ್ರವಾಹ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನೀರಿನ ಅಗತ್ಯಕ್ಕಿಂತ ಹೆಚ್ಚು ಕುಡಿಯಲು ಯೋಗ್ಯವಾದ ನೀರಿನ ಕೊರತೆ ಉಂಟಾಗುತ್ತದೆ ಹಾಗೂ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಚರ್ಚಿಸೋಣ. ಇಂತಹ ಆಪತ್ತು, ಅವಘಡ, ಅಪಾಯ, ಅನಾಹುತಗಳಾದಾಗ ಹೇಗೆ ಪಾರಾಗುವುದು? ಇಂತಹ ಆಪತ್ತು, ಅವಘಡ, ಅಪಾಯ, ಅನಾಹುತಗಳಾದಾಗ ತಾತ್ಕಾಲಿಕವಾಗಿ ತಮ್ಮ ತಮ್ಮ ಮನೆಗಳ ಮಳಿಗೆಗಳ ಮೇಲೆ ಆಶ್ರಯ ಪಡೆಯಬಹುದು. ರಕ್ಷಣೆಗೆ ಧಾವಿಸಿದವರ ಸಂಪರ್ಕದ ನೆರವಿನಿಂದ ಅಪಾಯದಿಂದ ಪಾರಾಗಬಹುದು. ಇಂತಹ ಸಂದರ್ಭದಲ್ಲಿ ನೀನು ಹೇಗೆ ವರ್ತಿಸುವೆ? ಇಂತಹ ಸಂದರ್ಭದಲ್ಲಿ ನಾನು ಭಯಪಡದೆ ನಮ್ಮ ಮನೆಯವರ ಇಲ್ಲವೇ ನೆರವಿಗೆ ಧಾವಿಸಿದವರ ಸಹಾಯ ಪಡೆದು ಪ್ರಾಣಾಪಾಯದಿಂದ ಪಾರಾಗಲು ಪ್ರಯತ್ನಿಸುತ್ತೇನೆ. ಎಲ್ಲೆಲ್ಲಿ ಇಂತಹ ದೃಶ್ಯಗಳನ್ನು ನೋಡಿರುವೆ? ನಾನು ಈ ಪ್ರವಾಹದ ದೃಶ್ಯಗಳನ್ನು ಟಿವಿ, ದಿನಪತ್ರಿಕೆಗಳಲ್ಲಿ ನೋಡುತ್ತಿದ್ದೇನೆ. 2019ರಲ್ಲಿ ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಉಂಟಾದ ಪ್ರವಾಹದ ದೃಶ್ಯಗಳನ್ನು ಟಿವಿ, ದಿನಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಈ ದೃಶ್ಯ ನೋಡಿದಾಗ ಏನನಿಸುತ್ತದೆ? ಗೆಳೆಯರೊಂದಿಗೆ ಚರ್ಚಿಸು, ಅನಂತರ ಬರೆ. ಈ ದೃಶ್ಯ ನೋಡಿದಾಗ ಕುಡಿಯುವ ನೀರಿನ ಮಹತ್ವದ ಬಗ್ಗೆ ಅರಿವಾಗುತ್ತದೆ. ಪ್ರವಾಹದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಉಂಟಾಗುತ್ತದೆ. ಪ್ರವಾಹ ಉಂಟಾಗದಂತೆ ತಡೆಯಬಹುದಾದ ಕ್ರಮಗಳ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ಚಟುವಟಿಕೆ 5: ನಾವು ಸಹಕರಿಸೋಣ. ಚಿತ್ರ ಗಮನಿಸು. ಚಿತ್ರದಲ್ಲಿನ ಸಂದರ್ಭಗಳಲ್ಲಿ ನೀನೇನು ಮಾಡುವೆ ಬರೆ. ಇಂತಹ ಸಂದರ್ಭದಲ್ಲಿ ನಾನು ನಡೆಯಲು ಆಸಕ್ತರಾಗಿರುವ ಯಾರೇ ಆದರೂ ಅವರಿಗೆ ಸಹಾಯ ಮಾಡಲು ಬಯಸುತ್ತೇನೆ. ನಾನು ಅವರಿಗೆ ಕೈಹಿಡಿದು ಅಥವಾ ನನ್ನ ಹೆಗಲು ನೀಡಿ ಅವರು ತಲುಪಬೇಕಾದ ಸ್ಥಳವನ್ನು ತಲುಪಿಸಲು ನೆರವಾಗುತ್ತೇನೆ. ಚಿತ್ರ 2: ನಾನು ಸಹ ಈ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವಂತೆ ಗಿಡ ಮರಗಳನ್ನು ಬೆಳೆಸಲು ಪ್ರಯತ್ನಿಸುತ್ತೇನೆ. ನಮ್ಮ ಶಾಲೆ, ಮನೆಯ ಸುತ್ತಮುತ್ತ ಹೊಸದಾಗಿ ಗಿಡಗಳನ್ನು ನೆಡುತ್ತೇನೆ. ಗೆಳೆಯರ ನೆರವಿನಿಂದ ಇರುವ ಗಿಡ ಮರಗಳಿಗೆ ನೀರು, ಗೊಬ್ಬರ ಹಾಕಿ ಆರೈಕೆ ಮಾಡುತ್ತೇನೆ. ಚಟುವಟಿಕೆ 6: ನಮ್ಮವರೊಂದಿಗೆ ನಾನು. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಸಂಬಂಧಿಸಿರುವ ಹಲವು ಶೀರ್ಷಿಕೆಗಳನ್ನು ನೀಡಿದೆ. ಶೀರ್ಷಿಕೆಯನ್ನು ಓದಿ ನಿನ್ನ ಇಷ್ಟದ ಶೀರ್ಷಿಕೆಯನ್ನು ಆರಿಸು, ಬರೆದು ಮಾತನಾಡು. ಚಿತ್ರ: ಶೀರ್ಷಿಕೆ: ನನ್ನ ಮುದ್ದಿನ ಅಜ್ಜ. ಚಿತ್ರ ಶೀರ್ಷಿಕೆ: ಗೆಳೆಯರೊಡನೆ ನನ್ನ ಆಟ. ಚಿತ್ರ ಶೀರ್ಷಿಕೆ: ನನ್ನ ಪ್ರೀತಿಯ ಅಕ್ಕ. ಚಿತ್ರ ಶೀರ್ಷಿಕೆ: ನನ್ನ ಮುದ್ದಿನ ಟಾಮಿ. ಚಿತ್ರ ಶೀರ್ಷಿಕೆ: ನಮ್ಮೂರ ಜಾತ್ರೆ. ಚಿತ್ರ ಶೀರ್ಷಿಕೆ: ನಮ್ ಟೀಚರ್ ಅಂದ್ರೆ ನಂಗಿಷ್ಟ. ನನ್ನ ಕಲಿಕೆ ಹೀಗಿದೆ.